ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು 10 ರೂಪಾಯಿ ಪಾರ್ಲೆಜಿ ಬಿಸ್ಕೆಟ್ ಇಂದ ಮನೆ ಮಂದಿಗೆಲ್ಲ ಆಗುವಷ್ಟು ಐಸ್ ಕ್ರೀಮ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಇಂದ ಐಸ್ ಕ್ರೀಮ್ನ ಮಾಡ್ಕೊಡಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ತಗೊಂಬರೋಣ ಅಂತ ಹೇಳೋದೇ ಇಲ್ಲ. ಇದು ಅಂತೂ ಗ್ಯಾರಂಟಿ. ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರೆಲ್ಲರಿಗೂ ಇಷ್ಟ ಆಗೋದಂತೂ ಗ್ಯಾರಂಟಿ. ಇನ್ನ ಯಾಕೆ ತಡ, ಇವತ್ತೇ ಈ ರೆಸಿಪಿನ ಟ್ರೈ ಮಾಡ್ತಿರಲ್ವಾ? ಮೊದಲನೇದಾಗಿ ನಾನು 5 ರೂಪಾಯಿ ಪ್ಯಾಕೆಟ್ ಅಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕೆಟ್ಸ್ ನ ತಗೊಂಡಿದ್ದೀನಿ. ನಾನಿವತ್ತು ಕೇವಲ 2 ಪ್ಯಾಕೆಟ್ ಇಂದ ಅಂದ್ರೆ 10 ರೂಪಾಯಿ ಪ್ಯಾಕೆಟ್ಸ್ ಅಲ್ಲಿ ಸಿಗುವಂತ ಪಾರ್ಲೆಜಿ ಬಿಸ್ಕೆಟ್ಸ್ ಇಂದ ಐಸ್ ಕ್ರೀಮ್ ನ ಮಾಡಿ ತೋರಿಸ್ತಿದ್ದೀನಿ. ನೀವು ಬೇಕಿದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು, ಇನ್ನೂ ಎಕ್ಸ್ಟ್ರಾ 10 ರೂಪಾಯಿ ಪ್ಯಾಕೆಟ್ ನ ಕೂಡ ಯೂಸ್ ಮಾಡಬಹುದು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಎಲ್ಲ ಬಿಸ್ಕೆಟ್ಸ್ ನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಎಷ್ಟು ಸಾಧ್ಯ ಅಷ್ಟು ಫೈನ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ. ಆಲ್ರೆಡಿ ಬಿಸ್ಕೆಟ್ಸ್ ನಲ್ಲಿ ಸಕ್ಕರೆ ಇರೋದ್ರಿಂದ ಜಾಸ್ತಿ ಸಕ್ಕರೆ ಹಾಕೋಬೇಕು ಅನ್ನೋದೇನಿಲ್ಲ. 10 ರೂಪಾಯಿ ಪ್ಯಾಕೆಟ್ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆದ್ರೆ ಪರ್ಫೆಕ್ಟ್ ಆಗುತ್ತೆ. ಇಷ್ಟು ನುಣ್ಣಗೆ ಪೌಡರ್ ತರ ಮಾಡ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ಕಾಯಿಸಿ ತಣ್ಣಗಾಗಿರುವಂತ ಹಾಲನ್ನ ಹಾಕ್ತಾ ಇದ್ದೀನಿ. 3/4 ಕಪ್ಪಿನಷ್ಟು ಹಾಲು ರೂಮ್ ಟೆಂಪರೇಚರ್ ನಲ್ಲೇ ಇರಬೇಕು, ತಣ್ಣಗಿರಬಾರ್ದು. ನಂತರ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಕಪ್ಪಿನಷ್ಟು. ಯಾವ್ದಾದ್ರು ಒಂದು ಮೆಜರ್ಮೆಂಟ್ ಕಪ್ ಅಲ್ಲಿ ಹಾಲು ಮತ್ತೆ ಫ್ರೆಶ್ ಕ್ರೀಮ್ ನ ತಗೊಳ್ಳಿ. ಫ್ರೆಶ್ ಕ್ರೀಮ್ ಎಲ್ಲಾ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಮಿಕ್ಸಿ ಮುಚ್ಚಳನ ಮುಚ್ಚಿ ಎಷ್ಟು ಸಾಧ್ಯನಷ್ಟು ಫೈನ್ ಆಗಿ ಈ ರೀತಿ ಪೇಸ್ಟ್ ತರ ಮಾಡ್ಕೋಬೇಕು. ಬಿಸ್ಕೆಟ್, ಹಾಲು, ಫ್ರೆಶ್ ಕ್ರೀಮ್ ಎಲ್ಲವೂ ಸೇರಿ ಒಟ್ಟಿಗೆ ಮಿಕ್ಸಿ ಮಾಡಿದ್ರೆ ಇಷ್ಟು ಫೈನ್ ಆಗಿ ಮಿಕ್ಸಿ ಆಗೋದಿಲ್ಲ. ಹಾಗಾಗಿ ಸಪ್ರೇಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ನ ಹಾಕ್ತಾ ಇದ್ದೀನಿ. ಕೋಕೋ ಪೌಡರ್ ನ ಹಾಕೋದನ್ನ ಮರಿಬೇಡಿ, ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೇಮ್ ಟು ಸೇಮ್ ಚಾಕ್ಲೇಟ್ ಫ್ಲೇವರ್ ಇರುತ್ತಲ್ಲ, ಅದೇ ತರಾನೇ ಇರುತ್ತೆ. ಇದನ್ನ ಕೂಡ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಕನ್ಸಿಸ್ಟೆನ್ಸಿ ಯಾವ ತರ ಇದೆ, ಮೆಜರ್ಮೆಂಟ್ ಹೀಗೆ ಇರ್ಲಿ. ನಾನು ಇಲ್ಲಿ 10 ರೂಪಾಯಿ ಪ್ಯಾಕೆಟ್ಗೆ ಏನೆಲ್ಲ ಬೇಕು ಮೆಜರ್ಮೆಂಟ್ ಎಲ್ಲವನ್ನೂ ಹೇಳಿದ್ದೀನಿ. ಒಂದ್ ವೇಳೆ ನೀವು 20 ರೂಪಾಯಿ ಪ್ಯಾಕೆಟ್ಗೆ ಮಾಡ್ಕೋಬೇಕಂದ್ರೆ ಎಲ್ಲ ಮೆಜರ್ಮೆಂಟ್ ನ ಡಬಲ್ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿರುವಂತ ಐಸ್ ಕ್ರೀಮ್ ಪೇಸ್ಟ್ ನ ಗಾಜಿನ ಬೌಲ್ ಅಲ್ಲಿ ಎಲ್ಲವನ್ನು ಹಾಕೊಂಡು ಮೇಲ್ಗಡೆ ಸ್ವಲ್ಪ ನಾನು ಚಾಕೋ ಚಿಪ್ಸ್ ನ ಹಾಕ್ತಿದ್ದೀನಿ, ವೈಟ್ ಕಲರ್. ಇದು ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಎಕ್ಸ್ಟ್ರಾ ರಿಚ್ನೆಸ್ ಆಡ್ ಆಗುತ್ತೆ ಅಂತ ಹಾಕಿದ್ದೀನಿ. ನಂತರ ಐಸ್ ಕ್ರೀಮ್ ನ ಕವರ್ ಮಾಡ್ಲಿಕ್ಕೆ ನಾನು ಕ್ಲಿಂಗ್ ಫಿಲ್ಮ್ ರೋಲ್ ನ ಯೂಸ್ ಮಾಡ್ತಿದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಈ ತರದ್ದಿಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ಅದನ್ನ ಕಟ್ ಮಾಡ್ಕೊಂಡು ವಿಡಿಯೋದಲ್ಲಿ ನಾನು ಯಾವ ತರ ಕವರ್ ಮಾಡ್ತಿದ್ದೀನೋ ಅದೇ ತರನೇ ಎಲ್ಲಾ ಕಡೆನೂ ಕವರ್ ಮಾಡ್ಬೇಕು. ಈ ಪ್ರೊಸೆಸ್ ಮಾಡೋದ್ರಿಂದ ಐಸ್ ಕ್ರೀಮು ಐಸ್ ಗಡ್ಡೆ ತರ ಕ್ರಿಸ್ಟಲ್ ತರ ಬರೋದಿಲ್ಲ, ತುಂಬಾ ಸ್ಮೂತ್ ಆಗಿ ಸಾಫ್ಟ್ ಆಗಿ ಬರುತ್ತೆ. ಕ್ಲಿಂಗ್ ಫಿಲ್ಮ್ ರೋಲ್ ನ ಎಲ್ಲಾ ಕಡೆ ಈ ರೀತಿ ಸೆಟ್ ಮಾಡಿದ್ಮೇಲೆ ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು ಫ್ರೀಜರ್ ಅಲ್ಲಿ ಇಡ್ತೀನಿ. ನಾನಿಲ್ಲಿ ಓವರ್ ನೈಟ್ ಇಟ್ಟಿದ್ದೀನಿ. ಅಷ್ಟು ಟೈಮ್ ಇಲ್ಲ ನಮಗೆ, ಬೇಗ ಬೇಗ ತಿನ್ಬೇಕು ಅಂದ್ರೆ ಕನಿಷ್ಠ ನೀವು 5 ರಿಂದ 6 ತಾಸಾದ್ರೂ ಫ್ರೀಜರ್ ಅಲ್ಲಿ ಇಡಬೇಕು. ಇವಾಗ ಫ್ರೀಜರ್ ಅಲ್ಲಿ ಇಡ್ತೀನಿ. ಓವರ್ ನೈಟ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಮುಚ್ಚಳನ ಓಪನ್ ಮಾಡ್ತಿದ್ದೀನಿ. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಗಾಜಿನ ಬೌಲ್ ಇಲ್ಲ ಐಸ್ ಕ್ರೀಮ್ ಹಾಕೋಕೆ ಅಂದ್ರೆ ಪ್ಲಾಸ್ಟಿಕ್ ಬೌಲ್ ಅಲ್ಲಾದ್ರೂ ಹಾಕೋಬಹುದು, ಇಲ್ಲ ಸ್ಟೀಲ್ ಬೌಲ್ ಇರುತ್ತಲ್ಲ ಅದ್ರಲ್ಲಾದ್ರೂ ಐಸ್ ಕ್ರೀಮ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಐಸ್ ಕ್ರೀಮ್ ಮೇಲಿರುವಂತ ಕವರ್ನ ಕೂಡ ತೆಗೆದ್ಬಿಟ್ಟು ಐಸ್ ಕ್ರೀಮ್ ಸ್ಕೂಪ್ ಇಂದ ಇವಾಗ ಐಸ್ ಕ್ರೀಮ್ ನ ತೆಗೆದ್ಬಿಟ್ಟು ಸರ್ವ್ ಮಾಡ್ಕೊಂತೀನಿ. ಒಂದ್ ವೇಳೆ ನಿಮ್ಮ ಹತ್ರ ಐಸ್ ಕ್ರೀಮ್ ಸ್ಕೂಪ್ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನಾವು ಸಾರು ಎಲ್ಲ ಮಾಡ್ತೀವಲ್ಲ, ಆ ಸೌಟಿಂದ ಕೂಡ ವಿಡಿಯೋದಲ್ಲಿ ತೋರಿಸ್ತೀನೋ ಹಾಗೇನೆ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಐಸ್ ಕ್ರೀಮ್ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅಲ್ಲೇ ಬರುತ್ತೆ. ತೆಗೆದ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಇದೇ ರೀತಿಯಾಗಿ ಮತ್ತೆ ಪ್ರಾಸೆಸ್ ನ ರಿಪೀಟ್ ಮಾಡಬೇಕು. ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅಲ್ಲಿ ಯಾವ ತರ ಬಂದಿದೆ ನೋಡಿ. ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸಿದಾಗ ಹೊರಗಡೆ ಹೋದಾಗ ಸೇಮ್ ಟು ಸೇಮ್ ಇದೇ ತರ ರೌಂಡ್ ಶೇಪ್ ಅಲ್ಲಿ ಒಂದು ಬೌಲ್ ಅಲ್ಲಿ ಹಾಕೊಡ್ತಾರೆ. ಇದೇ ಒಂದು ಪ್ರಾಸೆಸ್ ನ ಅವರು ಮಾಡ್ತಾರೆ. ಐಸ್ ಕ್ರೀಮ್ ಮೇಲೆ ಸ್ವಲ್ಪ ಡೆಕೋರೇಟಿವ್ ಆಗಿರ್ಲಿ ಅಂತ ನಾನು ವೈಟ್ ಚಾಕೋ ಚಿಪ್ಸ್ ನ ತಗೊಂಡಿದ್ದೀನಿ. ಇದು ಆಪ್ಷನಲ್, ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಅಷ್ಟೇನೆ. ಖಂಡಿತ ಟ್ರೈ ಮಾಡ್ತಿರಲ್ವಾ? ಮಾಡೋದು ಇಷ್ಟು ಈಸಿ ಅಂತ ಗೊತ್ತಾದ್ರೆ ವಾರದಲ್ಲಿ 3-4 ಸರಿ ಆದ್ರೂ ಮಾಡೇ ಮಾಡ್ತೀರಾ. ಈ ವಿಡಿಯೋ, ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.